ಹಲೋ ಸ್ನೇಹಿತರೆ, ಚಿನ್ನದ ಪ್ರಿಯರೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಂಗಾರದ ಬೆಲೆ 2024 ಬಜೆಟ್ ನಂತರ ಭಾರೀ ಕುಸಿತ ಕಾಣುತ್ತಿತ್ತು. ಆದರೆ ಈಗ ದಿಢೀರ್ ಮತ್ತೆ ಏರಿಕೆ ಹಾದಿಗೆ ಮರಳಿದೆ. ಕಳೆದ ಹಲವು ದಿನಗಳಿಂದ ಸತತವಾಗಿ ಹೀಗೆ ಚಿನ್ನದ ಬೆಲೆ ಕುಸಿಯುತ್ತಾ ಸಾಗಿತ್ತು. ಇಂದು ದಿಢೀರ್ ಏರಿಕೆ ಕಂಡಿದೆ ಚಿನ್ನದ ಬೆಲೆ. ಹಾಗಾದರೆ ಇಂದು ಎಷ್ಟಿದೆ ಚಿನ್ನದ ಬೆಲೆ, ಬೆಳ್ಳಿಯ ಬೆಲೆ ಎಷ್ಟಿದೆ ಅನ್ನೋ ಮಾಹಿತಿಯನ್ನು ಈ ವಿಡಿಯೋನಲ್ಲಿ ನೋಡೋಣ. ಹಾಗಾಗಿ ಯಾರು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಕರ್ನಾಟಕ ಬೆಂಗಳೂರು ಚಿನ್ನದ ದರ ನೋಡೋದಾದರೆ 22 ಕ್ಯಾರೆಟ್ ಗೋಲ್ಡ್ 1 ಗ್ರಾಮ್ಗೆ 6,481 ರೂಪಾಯಿ. 8 ಗ್ರಾಮ್ ಚಿನ್ನಕ್ಕೆ 51,848 ರೂಪಾಯಿ. 10 ಗ್ರಾಮ್ ಚಿನ್ನಕ್ಕೆ 64,810 ರೂಪಾಯಿ. 100 ಗ್ರಾಮ್ ಚಿನ್ನಕ್ಕೆ 6,48,100 ರೂಪಾಯಿಗಳಿದೆ ಸ್ನೇಹಿತರೆ. ನಿನ್ನೆಯ 22 ಕ್ಯಾರೆಟ್ ಗೋಲ್ಡ್ ಪ್ರೈಸ್ 6,480 ರೂಪಾಯಿ ಇತ್ತು. ಇವತ್ತಿನ ದರ 1 ರೂಪಾಯಿ ಏರಿಕೆ ಆಗಿ 6,481 ರೂಪಾಯಿ ಇದೆ. ಹಾಗಾಗಿ ನಿನ್ನೆಗೂ ಇಂದಿಗೂ ಚಿನ್ನದ ದರದಲ್ಲಿ ಹೆಚ್ಚಿನ ವ್ಯತ್ಯಾಸ ಇಲ್ಲ. ಇನ್ನು 24 ಕ್ಯಾರೆಟ್ ಗೋಲ್ಡ್ ಪ್ರೈಸ್ ನೋಡೋದಾದರೆ 1 ಗ್ರಾಮ್ಗೆ 7,070 ರೂಪಾಯಿ, 8 ಗ್ರಾಮ್ಗೆ 56,560 ರೂಪಾಯಿ, 10 ಗ್ರಾಮ್ಗೆ 70,700 ರೂಪಾಯಿ, 100 ಗ್ರಾಮ್ಗೆ 7,07,000 ರೂಪಾಯಿಗಳು ಇದೆ. ನಿನ್ನೆ 24 ಕ್ಯಾರೆಟ್ ಗೋಲ್ಡ್ 1 ಗ್ರಾಮ್ಗೆ 7,069 ರೂಪಾಯಿ ಇತ್ತು. ಇಂದಿನ ದರದಲ್ಲಿ ಕೇವಲ 1 ರೂಪಾಯಿ ಮಾತ್ರ ಹೆಚ್ಚಾಗಿದೆ. ನಿನ್ನೆಗೂ ಇಂದಿಗೂ ಹೆಚ್ಚಿನ ವ್ಯತ್ಯಾಸವಿಲ್ಲ. 18 ಕ್ಯಾರೆಟ್ ಗೋಲ್ಡ್ ರೇಟ್ 1 ಗ್ರಾಮ್ಗೆ 5,303 ರೂಪಾಯಿ, 8 ಗ್ರಾಮ್ಗೆ 42,424, 10 ಗ್ರಾಮ್ಗೆ 53,030, 100 ಗ್ರಾಮ್ಗೆ 5,30,300 ರೂಪಾಯಿಗಳು ಇದೆ. ನಿನ್ನೆಗೂ ಇಂದಿಗೂ 1 ಗ್ರಾಮ್ 18 ಕ್ಯಾರೆಟ್ ಗೋಲ್ಡ್ನಲ್ಲಿ 1 ರೂಪಾಯಿ ಮಾತ್ರ ಹೆಚ್ಚಳ ಕಂಡಿದೆ. ಕಳೆದ 10 ದಿನಗಳಿಂದ ಅಂದರೆ ಜುಲೈ 25ರಿಂದ ಆಗಸ್ಟ್ 3ವರೆಗೂ ಚಿನ್ನದ ದರೆಯಲ್ಲಿ 81 ರೂಪಾಯಿ ಹೆಚ್ಚಳ ಕಂಡಿದೆ. ಅಂದರೆ 1 ಗ್ರಾಮ್ಗೆ ಜುಲೈ 25 6,400 ರೂಪಾಯಿ ಇದ್ದಿದ್ದ ಚಿನ್ನ ಆಗಸ್ಟ್ 3ರಂದು 6,480 ರೂಪಾಯಿ ಆಗಿದೆ. ಇನ್ನು ಸಿಲ್ವರ್ ರೇಟ್ ನೋಡೋದಾದರೆ 1 ಗ್ರಾಮ್ಗೆ 86.10, 8 ಗ್ರಾಮ್ಗೆ 688.80, 10 ಗ್ರಾಮ್ಗೆ 861, 100 ಗ್ರಾಮ್ಗೆ 8,610 ರೂಪಾಯಿ. 1 kg ಅಂದರೆ 1000 ಗ್ರಾಮ್ಗೆ 86,100 ರೂಪಾಯಿ ಇದೆ. ಕಳೆದ 10 ದಿನಗಳಿಂದ ಅಂದರೆ ಜುಲೈ 25ರಿಂದ ಆಗಸ್ಟ್ 3ವರೆಗೂ ನೋಡೋದಾದರೆ 1 kg ಸಿಲ್ವರ್ ಬೆಲೆಯಲ್ಲಿ 84,500 ರೂಪಾಯಿ ಇದ್ದ ಸಿಲ್ವರ್ ಆಗಸ್ಟ್ 3ನೇ ತಾರೀಕಿನಂದು 87,300 ರೂಪಾಯಿ ಕಂಡಿದೆ. ಸಿಲ್ವರ್ ಬೆಲೆ ಏರಿಕೆ ಜಾಸ್ತಿನೇ ಆಗಿದೆ ಅಂತಲೇ ಹೇಳಬಹುದು. ಶ್ರಾವಣ ಮಾಸ ಶುಭ ಕಾರ್ಯಗಳು ಶುರುವಾಗೋದ್ರಿಂದ ಚಿನ್ನ ಬೆಳ್ಳಿ ದರ ಏರಿಕೆ ಜಾಸ್ತಿ ಆಗಬಹುದು. ಮುಂದಿನ ಚಿನ್ನದ ಮಾಹಿತಿಗಾಗಿ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇರೆಯವ್ರಿಗೂ ಶೇರ್ ಮಾಡಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸುತ್ತಾ ಧನ್ಯವಾದಗಳು ಸ್ನೇಹಿತರೆ.